ಕಾಕ್ರೋಚ್ ಪಾರ್ಟಿ ಪಾಕಿಸ್ತಾನಕ್ಕೆ ಫಿಟ್ ಆಗಿದೆ. ಜೆನ್ಜಿ ಕಾಕ್ರೋಚ್ ಪಾರ್ಟಿ ವಿರುದ್ಧ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಬಿಕನಾಸಿ ಪಾಕಿಸ್ತಾನಕ್ಕೆ ಕಾಕ್ರೋಚ್ ಪಾರ್ಟಿ ಹೇಳಿ ಮಾಡಿಸಿದಂತಿದೆ. ಭಾರತ ಅತಂತ್ರ ಮಾಡಲು ಮೋದಿ ವಿರುದ್ಧ ಮಸಲತ್ತಿನಿಂದ ಆ ಪಾರ್ಟಿ ಸೃಷ್ಟಿಯಾಗಿದೆ. ಅಸ್ತಿತ್ವಕ್ಕಾಗಿ ಹಿಂದೂ ಹೆರಿಟೇಜ್ ಉಳಿಸಿಕೊಳ್ಳುತ್ತಾ ಇರುವಂತಹ ಪಾಕಿಸ್ತಾನದ ಕತೆ ಎಲ್ರಿಗೂ ಗೊತ್ತಿದೆ. ಕೃಷ್ಣಾ ನಗರಿ ಜೈನ ಪರಂಪರೆ ಅಂತ ಡ್ರಾಮಾ ಮಾಡ್ತಾ ಇರುವುದು ಪಾಕಿಸ್ತಾನದ ದೊಡ್ಡ ಡ್ರಾಮಾ ಅಂತ ಪಾಕಿಸ್ತಾನಕ್ಕೆ ಈಗ ಕಾಕ್ರೋಚ್ ಪಾರ್ಟಿ ಹೇಳಿ ಮಾಡಿಸಿದಂತಹ ಪಾರ್ಟಿ ಅಂತ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಲೇವಡಿಯನ್ನ ಮಾಡಿದ್ದಾರೆ. ಕಾಕ್ರೋಚ್ ಪಾರ್ಟಿ ಪಾಕಿಸ್ತಾನಕ್ಕೆ ಫಿಟ್. ಜೆನ್ಜಿ ಕಾಕ್ರೋಚ್ ಪಾರ್ಟಿ ವಿರುದ್ಧ ಈಗ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಬಿಕನಾಸಿ ಪಾಕಿಸ್ತಾನಕ್ಕೆ ಕಾಕ್ರೋಚ್ ಪಾರ್ಟಿ ಹೇಳಿ ಮಾಡಿಸಿದಂತಿದೆ. ಭಾರತ ಅತಂತ್ರ ಮಾಡಲು ಮೋದಿ ವಿರುದ್ಧ ಮಸಲತ್ತಿನಿಂದ ಆ ಪಾರ್ಟಿಯನ್ನ ಸೃಷ್ಟಿ ಮಾಡಿದ್ದಾರೆ. ಅಸ್ತಿತ್ವಕ್ಕಾಗಿ ಹಿಂದೂ ಹೆರಿಟೇಜ್ ಉಳಿಸಿಕೊಳ್ಳುತ್ತಿರುವಂತಹ ಪಾಕಿಸ್ತಾನದ ಕತೆ ಎಲ್ರಿಗೂ ಕೂಡ ಗೊತ್ತು. ಕೃಷ್ಣಾ ನಗರಿ ಜೈನ ಪರಂಪರೆ ಅಂತ ಡ್ರಾಮಾ ಮಾಡ್ತಾ ಇರೋದು ಪಾಕಿಸ್ತಾನದ ದೊಡ್ಡ ಡ್ರಾಮಾ. ಪಾಕಿಸ್ತಾನಕ್ಕೆ ಕಾಕ್ರೋಚ್ ಪಾರ್ಟಿ ಹೇಳಿ ಮಾಡಿಸಿದಂತಹ ಪಾರ್ಟಿ ಅಂತ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಲೇವಡಿ ಮಾಡಿದ್ದಾರೆ. ಕಾಕ್ರೋಚ್ ಪಾರ್ಟಿ ಪಾಕಿಸ್ತಾನಕ್ಕೆ ಫಿಟ್ ಆಗಿದೆ. ಮತ್ತು ರಾಹುಲ್ ಗಾಂಧಿ ಚೀನಾದ ಏಜೆಂಟ್ ಎಲ್ಲ ಇಲ್ಲಿ ಗುಪ್ತ ಅದೇನ್ ಸಾಫ್ಟ್ವೇರ್ ನೀವ್ ಏನ್ ಬೇಕಾದ ಫಾಲೋ ಮಾಡ್ಕೋಬಹುದಲ್ಲ. ನಿಮ್ ಕೈಗೆ ಇರ್ತೈತಿ, ನೀವೇ ಮಾಡ್ಕೋಬಹುದು. ಅದಕ್ಕೇನು ಕಾಕ್ರೋಚ್ ಪಾರ್ಟಿದು ಏನೈತಲ್ಲ, ವ್ಯವಸ್ಥಿತವಾಗಿ ಭಾರತವನ್ನ ಅತಂತ್ರ ಮಾಡೋದು, ಪ್ರಧಾನಮಂತ್ರಿಗಳನ್ನ ಇಳಿಸ್ಬೇಕು, ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗ್ಲಾಕತ್ತೈತಲ್ಲ, ಇವ್ರು ತಿಳ್ಕೋದಾಗಲಾಗೈತಿ. ನೇರವಾಗಿ ಇವತ್ತು ರಾಹುಲ್ ಗಾಂಧಿ ಚೀನಾದ ಏಜೆಂಟ್ ಎಲ್ಲ ಇಲ್ಲಿ ಗುಪ್ತ ಕೆಲವೊಂದು ವಿಚಾರಗಳನ್ನ ಹೇಳ್ಯಾನ, ಪಾಕಿಸ್ತಾನ ಪರವಾಗಿ ಮಾತಾಡ್ತಾನ. ಇದನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಗಲ್ಫ್ ಕ್ಷೇತ್ರ ಪಾಕಿಸ್ತಾನದವರು ಸರ್. ಅದೇ ಅದೇ ನಿನ್ನೆ ಕಾಂಗ್ರೆಸ್ನವರು ಟಿ ಶರ್ಟ್ ಬಿಡುಗಡೆ ಮಾಡ್ಯಾರ. ಅದು ಕಾಂಗ್ರೆಸ್ ಅದೇ ಕಾಂಗ್ರೆಸ್ ಒಂದ್ ದೇಶದ್ರೋಹಿ ಪಾರ್ಟಿ ಆಗಿದೆ. ಯಾಕೆ ಅವ್ರಿಗೆಲ್ಲರಿಗೂ ಈ ದೇಶನಾಗ ಏನಾಗೈತಿ, ಎಲ್ಲ ಕೆಲವೊಂದು ಈ ಕಮ್ಯುನಿಸ್ಟ್ ವಿಚಾರದವರು, ಈ ಲೆಫ್ಟಿಸ್ಟ್ ಏನದಾರಲ್ಲ, ಮತ್ತು ಈ ದೇಶವನ್ನ ಬೆಳವಣಿಗೆ ನೋಡೋದು ಸಹನೆ ಆಗ್ಲಾರಂತ ಅದು ಎಲ್ಲ ಟೀಮ್ ಕೂಡ್ಕೊಂಡು ಪಾಕಿಸ್ತಾನದವ್ರ ಮೆಂಬರ್ ಆದ್ರೆ ಇವ್ರ ಭಾರತಕ್ಕೇನ್ ಸಂಬಂಧ ರೀ? ಪಾಕಿಸ್ತಾನ ಮಾಡ್ಕೊಳ್ಳಿ ಕಾಕ್ರೋಚ್ ಪಾರ್ಟಿ ಅಲ್ಲೇ ಅವಕ್ಕೆ ತಿಲಾಕ್ ಕೂಳಿಲ್ಲ. ಅವೇ ಬಿಕನಾಸಿ ಹಂಗ ಅಡ್ಡಾಡಕಂತಾವ್. ಅದೇನ್ ಸಾಫ್ಟ್ವೇರ್ ನೀವ್ ಏನ್ ಬೇಕಾದ ಫಾಲೋ ಮಾಡ್ಕೋಬಹುದಲ್ಲ. ನಿಮ್ ಕೈಗೆ ಇರ್ತೈತಿ, ನೀವೇ ಮಾಡ್ಕೋಬಹುದು. ಅದಕ್ಕೇನು ಕಾಕ್ರೋಚ್ ಪಾರ್ಟಿದು ಏನೈತಲ್ಲ, ವ್ಯವಸ್ಥಿತವಾಗಿ ಭಾರತವನ್ನ ಅತಂತ್ರ ಮಾಡೋದು, ಪ್ರಧಾನಮಂತ್ರಿಗಳನ್ನ ಇಳಿಸ್ಬೇಕು, ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗ್ಲಾಕತ್ತೈತಲ್ಲ, ಇವ್ರು ತಿಳ್ಕೋದಾಗಲಾಗೈತಿ. ನೇರವಾಗಿ ಇವತ್ತು ರಾಹುಲ್ ಗಾಂಧಿ ಚೀನಾದ ಏಜೆಂಟ್ ಎಲ್ಲ ಇಲ್ಲಿ ಗುಪ್ತ ಕೆಲವೊಂದು ವಿಚಾರಗಳನ್ನ ಹೇಳ್ಯಾನ, ಪಾಕಿಸ್ತಾನ ಪರವಾಗಿ ಮಾತಾಡ್ತಾನ. ಇದನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಗಲ್ಫ್ ಕ್ಷೇತ್ರ ಪಾಕಿಸ್ತಾನದವರು ಸರ್. ಅದೇ ಅದೇ ನಿನ್ನೆ ಕಾಂಗ್ರೆಸ್ನವರು ಟಿ ಶರ್ಟ್ ಬಿಡುಗಡೆ ಮಾಡ್ಯಾರ. ಅದು ಕಾಂಗ್ರೆಸ್ ಅದೇ ಕಾಂಗ್ರೆಸ್ ಒಂದ್ ದೇಶದ್ರೋಹಿ ಪಾರ್ಟಿ ಆಗಿದೆ. ಯಾಕೆ ಅವ್ರಿಗೆಲ್ಲರಿಗೂ ಈ ದೇಶನಾಗ ಏನಾಗೈತಿ, ಎಲ್ಲ ಕೆಲವೊಂದು ಈ ಕಮ್ಯುನಿಸ್ಟ್ ವಿಚಾರದವರು, ಈ ಲೆಫ್ಟಿಸ್ಟ್ ಏನದಾರಲ್ಲ, ಮತ್ತು ಈ ದೇಶವನ್ನ ಬೆಳವಣಿಗೆ ನೋಡೋದು ಸಹನೆ ಆಗ್ಲಾರಂತ ಅದು ಎಲ್ಲ ಟೀಮ್ ಕೂಡ್ಕೊಂಡು ಪಾಕಿಸ್ತಾನದವ್ರ ಮೆಂಬರ್ ಆದ್ರೆ ಇವ್ರ ಭಾರತಕ್ಕೇನ್ ಸಂಬಂಧ ರೀ? ಪಾಕಿಸ್ತಾನ ಮಾಡ್ಕೊಳ್ಳಿ ಕಾಕ್ರೋಚ್ ಪಾರ್ಟಿ ಅಲ್ಲೇ ಅವಕ್ಕೆ ತಿಲಾಕ್ ಕೂಳಿಲ್ಲ. ಅವೇ ಬಿಕನಾಸಿ ಹಂಗ ಅಡ್ಡಾಡಕಂತಾವ್. ಅದೇನ್ ಸಾಫ್ಟ್ವೇರ್ ನೀವ್